ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ತೊಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಈ ರೀತಿ ತೊಂಡೆಕಾಯಿ ಪಲ್ಯನ ಮಾಡ್ಕೊಂಡು ತಿಂದರೆ ಇಷ್ಟಪಡ್ದಿದ್ದವರು ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿ ಬಂದಿತ್ತು ತೊಂಡೆಕಾಯಿ ಪಲ್ಯ. ಸೊ ಅದ್ರ ಜೊತೆಗೆ ನೆನ್ನೆ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗಿಂದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಆ ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಅದ್ರದ್ದು ವಿಡಿಯೋ ಮತ್ತು ಬ್ಲೌಸ್ ಯಾವ ರೀತಿ ಬಂದಿದೆ, ಕ್ಯಾನ್ವಾಸ್ನೆಲ್ಲ ಯಾವ ರೀತಿ ಕಟ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ತೊಂಡೆಕಾಯಿ ಪಲ್ಯ ಅಂತಂದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ, ನನಗೂ ಅಷ್ಟೇ ಅಷ್ಟೊಂದು ಏನು ಇಷ್ಟ ಆಗೋಲ್ಲ. ಬಟ್ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದಮೇಲೆ ಇದು ನನಗೂ ಇಷ್ಟ ಆಯಿತು. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ತೊಂಡೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡೆ. ತೊಂಡೆಕಾಯಿ ಅಂತಂದರೆ ಕೆಲವರಿಗೆ ಕಡಿಮೆನೇ ಇಷ್ಟ ಆಗೋಲ್ಲ, ಜಾಸ್ತಿ ಲೋಳೆ ಆಗಿರುತ್ತೆ. ಆಮೇಲೆ ಅಷ್ಟೊಂದು ಟೇಸ್ಟ್ ಏನು ಅನಿಸಲ್ಲ ಅಂತಂದ್ಬಿಟ್ಟು ತೊಂಡೆಕಾಯಿ ನಮ್ಮನೇಲೂ ತರೋದೇ ಕಡಿಮೆ. ನನ್ನ ಮಗನೂ ಇಷ್ಟಪಡಲ್ಲ, ನನಗೂ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಈ ಸಲ ತಂದಿದ್ರು ತೊಂಡೆಕಾಯಿನ, ಹಾಗಾಗಿ ಅದ್ರದ್ದೇ ಪಲ್ಯ ಮಾಡೋಣ ಅಂತ ಮಾಡ್ತಿದ್ದೀನಿ. ಮೊದಲಿಗೆ ತೊಂಡೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ಪೂನಷ್ಟು ಉಪ್ಪು ಹಾಕಿ, ಜಾಸ್ತಿ ನೀರು ಹಾಕ್ಬಾರ್ದು, ತುಂಬಾ ಬೇಯ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಒಂದೇ ಒಂದು ವಿಷಲ್ ಮಾಡಿಸಿದ್ರೆ ಸಾಕು, ಏಕೆಂದರೆ ಬೇಗನೆ ಬೇಯುತ್ತೆ. ಇಲ್ಲಾಂದರೆ ಒಗ್ಗರಣೆಯಲ್ಲೇ ಬೇಕಾದರೂ ಬೇಯಿಸ್ಕೋಬಹುದು. ನಾನಿಲ್ಲಿ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ಕುಕ್ಕರ್ನಲ್ಲೇ ಬೇಯೋಕ್ಕಿಟ್ಟೆ. ಕುಕ್ಕರ್ನ ವಿಷಲ್ ಆಗೋಷ್ಟರಲ್ಲಿ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡಿಕೊಂಡು, ಈಗ ಖಾರ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಆ ಬಾಣಲಿನಲ್ಲಿ ಒಂದು 4 ಕೆಂಪು ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡು, ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಸಾಸಿವೆನ ಹಾಕಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅದೆಲ್ಲ ತಣ್ಣಗಾದ್ಮೇಲೆ ಅವನ್ನೆಲ್ಲ ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು, ಸ್ವಲ್ಪ ಪುಡಿ ಆಗಲಿ ಅಂತ ಅಂದ್ಬಿಟ್ಟು. ಸೊ ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಾಯಿನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡೆ. ಈಗ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆನ ಹಾಕಿ, ಮೊದಲಿಗೆ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಅಷ್ಟೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಪೌಡರ್ನು ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಇದೇನು ತುಂಬ ಅಷ್ಟು ಫ್ರೈ ಮಾಡೋದೇನು ಬೇಡ, ತುಂಬ ಈಸಿನೇ ಮಾಡ್ಕೋಬೋದು. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಪಡ್ದಿದ್ದವರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಬೇಯಿಸಿಟ್ಕೊಂಡಿದ್ದಂಥ ತೊಂಡೆಕಾಯಿನೂ ಹಾಕ್ತಾಯಿದ್ದೀನಿ. ಇದು ಚಪಾತಿ ಜೊತೆಗೇನು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಹುಣಸೆ ರಸನ ಹಾಕ್ಕೋಬೇಕು. ನಾನಿಲ್ಲಿ ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದೂ ಹಾಕಿಲ್ಲ, ಟೊಮೊಟೊ ಆ ರೀತಿ ಯಾವುದೂ ಹಾಕಿಲ್ಲ. ಬರೀ ಇಷ್ಟು ಸಾಮಾನುಗಳನ್ನೇ ಹಾಕಿ ಸಿಂಪಲ್ಲಾಗಿಯೇ ಮಾಡ್ಕೋಬೋದು. ಇಷ್ಟನ್ನೆಲ್ಲ ಹಾಕಿ ಪ್ಲೇಟ್ ಮುಚ್ಚಿದ್ರೆ ಟೇಸ್ಟಿಯಾಗಿರೋಂಥ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಷ್ಟಪಡದೇ ಇದ್ದವರು ಇಷ್ಟಪಟ್ಟು ತಿನ್ನೋವಷ್ಟು ಚೆನ್ನಾಗಿತ್ತು. ಇದ್ರ ಜೊತೆಗೆ ನಾನು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೆನ್ನೆ ಕಟ್ ಮಾಡಿದ್ದಂಥ ಬ್ಲೌಸ್ನ ಇವತ್ತು ಸ್ಟಿಚ್ ಮಾಡ್ಕೊತಾ ಇದ್ದೆ. ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಪಾಸ್ ಮಾಡಿದ್ದೀನಿ, ಏಕೆಂದರೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು.
ನಾನಿಲ್ಲಿ ಕ್ಯಾನ್ವಾಸ್ನ ಕಟ್ ಮಾಡ್ಕೋತಿದ್ದೀನಿ. ಮಾಮೂಲಿ ಬ್ಲೌಸ್ ಆದರೆ ಮೇಲ್ಗಡೆ 2.5 ಸೆಂಟಿಮೀಟರ್ನಷ್ಟು ಕುತ್ತಿಗೆ ಅಗಲನ ತಗೊಂಡು ಮಾಮೂಲಿ ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕು. ಇದು ಸೆಂಟರಲ್ಲಿ ಬರೋದ್ರಿಂದ ನನ್ನ ಬ್ಯಾಕ್ ನೆಕ್ ಬಿಡ್ತು 9 ಇಲ್ಲ 9.25 ಇಟ್ಕೋತೀನಿ. ನಾನು 3 ಸೆಂಟಿಮೀಟರ್ನ ಬೋಟ್ ನೆಕ್ಗೆ ಅಂತಂದ್ಬಿಟ್ಟು ತೆಗೆದಿರೋದ್ರಿಂದ ಅದು 3 ಸೆಂಟಿಮೀಟರ್ ಲೆಸ್ ಮಾಡಿ 7 ಸೆಂಟಿಮೀಟರ್ನಷ್ಟು ಬ್ಯಾಕ್ ಲೆಂತನ್ನು ತಗೊಂಡಿದ್ದೀನಿ. ಕ್ಯಾನ್ವಾಸ್ನ ನಾನೀಗ 7 ಸೆಂಟಿಮೀಟರ್ಗೆ ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಶೇಪ್ಗೆ 4 ಸೆಂಟಿಮೀಟರ್ನಷ್ಟು ಅಗಲನ ತೊಗೋಬೇಕು. ಯಾಕೆಂದರೆ ಬೋಟ್ ನೆಕ್ಗೆ ನಾವು 4 ಸೆಂಟಿಮೀಟರ್ ಅಗಲನ ತೊಗೊಂಡಿರೋದ್ರಿಂದ 4 ಸೆಂಟಿಮೀಟರ್ಗೆ ಅಗಲನ ತೊಗೊಂಡು ಉದ್ದನ 7 ಸೆಂಟಿಮೀಟರ್ ತೊಗೋತಿದ್ದೀನಿ. 7 ಸೆಂಟಿಮೀಟರ್ ಪ್ಲಸ್ ಮೇಲ್ಗಡೆ 3 ಸೆಂಟಿಮೀಟರ್ ಬೋಟ್ಗೆ ಅಂತ ತೆಗೆದಿರ್ತೀವಲ್ಲ, ಹಾಗಾಗಿ ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ಹಾಕ್ಕೋಬೇಕು. ಸೊ ಈ ರೀತಿ ಅಳತೆಗೆ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೋತಿದ್ದೀನಿ. ಈ ರೀತಿ ಬ್ಲೌಸ್ ಆದರೆ ನಮಗೆ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ಗಳನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಮಾಮೂಲಿ ಬ್ಲೌಸ್ಗಿಂತ. ಕ್ಯಾನ್ವಾಸ್ನ ಹಾಕೋದ್ರಿಂದ ಬ್ಲೌಸ್ ಡಿಸೈನ್ಗಳು ನೀಟಾಗಿ ಬರುತ್ತೆ ಮತ್ತು ಎಲ್ಲೂ ಜಾರಾಡಲ್ಲ. ಇದಂತೂ ಪಾಲಿಸ್ಟರ್ ಬಟ್ಟೆ ಕ್ಲಾತ್ ಆಗಿರೋದ್ರಿಂದ ತುಂಬಾ ಜಾರಾಡ್ತಿತ್ತು. ಡಿಸೈನ್ ಅಂತೂ ನೀಟಾಗಂತೂ ಬರ್ತಿರ್ಲಿಲ್ಲ. ಹಾಗಾಗಿ ಕ್ಯಾನ್ವಾಸ್ನ ಹಾಕ್ತಾಯಿದ್ದೀನಿ. ನಾನು ಡಿಸೈನ್ಸ್ ಬ್ಲೌಸ್ ಯಾವುದು ಸ್ಟಿಚ್ ಮಾಡಿದ್ರು ಕ್ಯಾನ್ವಾಸ್ ಹಾಕಿನೇ ಸ್ಟಿಚ್ ಮಾಡ್ಕೊಳ್ಳೋದು. ಮಾಮೂಲಿ ಬ್ಲೌಸ್ಗೂ ಕ್ಯಾನ್ವಾಸ್ನ ಹಾಕಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬ್ಲೌಸ್ಗೆ ಬಾರ್ಡರ್ ಏನಾದರೂ ಬಂದಿದ್ದರೆ ಇಲ್ಲ ಡಿಸೈನ್ ಏನಾದರೂ ಬಂದಿದ್ದರೆ ಕ್ಯಾನ್ವಾಸ್ನಲ್ಲಿ ಹಾಕಿ ಸ್ಟಿಚ್ ಮಾಡ್ಕೋಬೋದಿತ್ತು. ಬಟ್ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಮಾಮೂಲಿನೇ ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಲೈನಿಂಗ್ ಪೀಸ್ಗೆ ಈ ರೀತಿ ಪಿನ್ ಎಲ್ಲ ಮಾಡಿಕೊಂಡು ಶೇಪ್ ಹಾಳಾಗ್ದಂಗೆ ಕ್ಯಾನ್ವಾಸ್ನ ಸ್ಟಿಚ್ ಮಾಡ್ಕೋಬೇಕು. ಮೇನ್ ಇರೋದೇ ಕ್ಯಾನ್ವಾಸು ಡಿಸೈನ್ಗೆಲ್ಲ. ಸೊ ಹಾಗಾಗಿ ನೀಟಾಗಿ ಪಿನ್ನೆಲ್ಲ ಹಾಕ್ಕೊಂಡು ಬ್ಲೌಸ್ಗೆ ಅಳತೆಗೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡೆ. ಇವಾಗಂತೂ ಟ್ರೆಂಡಿಂಗಲ್ಲಿರೋದು ಈ ಥರ ವೈಟ್ ಕಲರ್ ಬ್ಲೌಸೇ ಅಂತಲೇ ಹೇಳ್ಬಹುದು. ಈ ಥರ ಒಂದು ಬ್ಲೌಸ್ ಹೊಲ್ಕೊಂಬಿಟ್ರೆ ಯಾವ್ದು ಬೇಕಾದರೂ ಸೀರೆಗಳಿಗೆ ಹಾಕ್ಕೋಬಹುದು. ನಾನು ಮೊನ್ನೆ ತಗೊಂಡಿದ್ದಂಥ ಮೈಸೂರು ಸಿಲ್ಕ್ಗೆ ಅದರ ರನ್ನಿಂಗಲ್ಲೇ ಬ್ಲೌಸ್ ಇತ್ತು, ಹಂಗಾಗಿ
ಇದಕ್ಕೆ ಕಾಂಟ್ರಾಸ್ಟ್ ಆಗಿರಲಿ ಅಂತ ಅಂದ್ಬಿಟ್ಟು ವೈಟ್ ಕಲರ್ ಪೀಸ್ನ ತಗೊಂಡು ಬಂದು ಸ್ಟಿಚ್ ಮಾಡಿಕೊಂಡೆ. ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಬಂತು ಅಂತಲೇ ಹೇಳ್ಬಹುದು. ಈ ಬೋಟ್ ನೆಕ್ ಬ್ಲೌಸ್ ಅಷ್ಟೇ, ಎಲ್ಲ ಬ್ಲೌಸ್ಗಳು ಅಷ್ಟೇ ನೀಟಾಗಿಯೇ ಬರುತ್ತೆ, ಪರ್ಫೆಕ್ಟಾಗಿಯೇ. ಕ್ಯಾನ್ವಾಸ್ನ ನೀಟಾಗಿ ಕಟ್ ಮಾಡಿ ಅದನ್ನು ಲೈನಿಂಗ್ ಜೋಡಿಸಿ ಹೊಲಿಯೋದನ್ನು ಕಲ್ತ್ಕೊಂಡ್ಬಿಟ್ರೆ ಸಾಕು, ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಡಿಸೈನ್ಸ್ ಎಲ್ಲ ನೀಟಾಗಿ ಬರ್ತವೆ ಅಂತಲೇ ಹೇಳ್ಬಹುದು. ಈ ರೀತಿ ನಾವೇ ಬ್ಲೌಸ್ ಸ್ಟಿಚ್ ಮಾಡೋದು ಮತ್ತು ಸ್ಯಾರಿಗೆ ಕುಚ್ಚು ಹಾಕ್ಕೊಳೋದು ಇವನ್ನೆಲ್ಲ ಕಲ್ತ್ಕೊಂಡ್ಬಿಟ್ರೆ ನಿಜವಾಗ್ಲೂ ತುಂಬಾ ನಮಗೂ ಟೈಮ್ ಪಾಸು ಆಗುತ್ತೆ, ತುಂಬ ದುಡ್ಡನ್ನು ಉಳಿಸ್ಬೋದು ಅಂತ ಹೇಳ್ಬೋದು. ಇವಾಗಂತೂ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕುಚ್ಚು ಹಾಕೋದು ಎಲ್ಲ ತುಂಬಾ ಕಾಸ್ಟ್ಲಿನೇ ಇರುತ್ತೆ. ಸೊ ನಾವೇ ಮನೇಲಿ ಇದ್ಕೊಂಡು ಕಲ್ತ್ಕೊಂಡ್ರೆ ಇವೆಲ್ಲ ತುಂಬಾ ಈಸಿ ಆಗುತ್ತೆ. ಮತ್ತು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಬ್ಲೌಸ್ನ ನಾವು ಹೊಲ್ಕೋಬಹುದು. ನಾನು ಅಷ್ಟೇ ತುಂಬಾ ಡಿಸೈನಲ್ಲಿ ಬ್ಲೌಸ್ಗಳು ಮತ್ತು ಡ್ರೆಸ್ಗಳನ್ನೆಲ್ಲ ನನ್ನ ಬ್ಲೌಸು ಸ್ಟಿಚ್ ಎಲ್ಲ ನಾನೇ ಮಾಡ್ಕೊಳ್ಳೋದು. ನನ್ನ ತಂಗಿದು, ಅಮ್ಮಂದು, ನನ್ನ ಫ್ರೆಂಡ್ಸಿಂದು, ಕೆಲವ್ರದ್ದು ಎಲ್ಲ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು. ಸೊ ನಾವು ಬ್ಲೌಸ್ಗಳನ್ನ ಹೊಲಿತಿದ್ರೆ ನಮಗೂ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಟೆಕ್ನಿಕ್ಗಳೆಲ್ಲ ಗೊತ್ತಾಗ್ತಿರುತ್ತೆ. ಟೈಲರಿಂಗ್ ಸೆಂಟ್ರ್ಗಳಲ್ಲೆಲ್ಲ ಕಲಿಯೋಕ್ಕೆ ಹೋದರೆ ಎಲ್ಲದನ್ನೂ ಹೇಳ್ಕೊಡಲ್ಲ. ಬಟ್ ನಾವೇ ಒಂದೊಂದನ್ನು ತಿಳ್ಕೊಂಡು ಒಂದು ಬ್ಲೌಸ್ ಕೆಟ್ಟೋದ್ರೂ ಇನ್ನೊಂದು ಬ್ಲೌಸಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬಹುದು ಅನ್ನೋದನ್ನು ಕಲ್ತ್ಕೋಬಹುದು. ಸೊ ಕಲಿಯೋದಕ್ಕೆ ಇಂಟ್ರೆಸ್ಟ್ ಬೇಕು ಅಷ್ಟೇ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿರೋಂಥ ಬ್ಲೌಸ್ಗಳದ್ದು ಡಿಸೈನ್ಸ್ನ ಹಾಕ್ತೀನಿ, ಮಿಸ್ ಮಾಡ್ದೇನೆ ನೋಡಿ ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.